Hi guys, welcome back to my YouTube channel. ವಾರಗಳಲ್ಲಿ ಇಷ್ಟವಾದ ವಾರ ಅನ್ನಲ್ಲಿ ಹೇಳ್ರಿ ಗುರುವಾರ. ಎಂತಕ್ಕಂದರೆ ರಾಯರ ವಾರ ಆಯ್ಬೋದ್ರಿಂದ ನಾನು ರಾಯರ ಪೂಜೆ ಮಾಡಿದೆ. ತುಂಬ ಪೂಜೆ ಪುನಸ್ಕಾರ ಗೊತ್ತಿಲ್ಲ, ಬಟ್ ನಂಗೆ ಹೆಂಗೆ ಬತ್ತೋ ಹಾಗೆ ನಾನು ಭಕ್ತಿಯಿಂದ ಪೂಜೆ ಮಾಡಿ ಒಂದು 5-10 ನಿಮಿಷ ಧ್ಯಾನ ಮಾಡಿದೆ. ಅದು ಮಾಮೂಲಿಯಾಗಿ ಮಾಡಿದೆ. ಸೊ ಈಗ ಪೂಜೆ ಮಾಡುವನಲ್ಲಿ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಸ್ನಾನನೂ ಆಯಿತು. ಈಗ ದೇವ್ರ ಪೂಜೆ ಮಾಡೋ ಬನ್ನಿ. ರಾಯರಿಗೆ ತುಳಸಿ ಎಲೆನ ಇಡ್ತಾರೆ ಎಲ್ಲರೂ, ತುಳಸಿ ಇಷ್ಟ ಅಂದ್ಕೊಂಡು. ರಾಯರಿಗೆ ಎಲ್ಲರೂ ತುಳಸಿನ ಇಡೋದು ನೀವು ಕಂಡಿರ್ತೀರಿ. ರಾಯರಿಗೆ ನೀವೆಲ್ಲರೂ ತುಳಸಿ ಎಲೆಗಳನ್ನು ಇಟ್ಟು ಪೂಜೆ ಮಾಡೋದನ್ನೆಲ್ಲ ಕಂಡಿರ್ತೀರಿ. ಯಾಕೆ ತುಳಸಿ ಎಲೆ ಅಂದಲ್ಲಿ ಹೇಳಿದ್ರೆ ರಾಯರಿಗೂ ಇಷ್ಟ, ಜೊತೆಗೆ ರಾಯರ್ದು ಪೂಜಿಸುವಂತಹ ವಿಷ್ಣು ಕೂಡ ತುಳಸಿ ಎಲೆ ಅಂದರೆ ತುಳಸಿ ಇದಂದರೆ ತುಂಬಾ ಇಷ್ಟ. ಸೊ ಎಲ್ಲರೂ ಕೂಡ ಪೂಜೆ ಮಾಡೋತಿ ತುಳಸಿನ ಇಟ್ಟು ಪೂಜೆ ಮಾಡ್ತಾರೆ. ಮತ್ತೆ ಅಂತನಲ್ಲಿ ಹೇಳಿದ್ರೆ ನಮ್ಮದು ಆರೋಗ್ಯದ ಭಾಗ್ಯ ಕೊಡ್ದಿವ್ರೆ, ಮತ್ತು ನಮ್ಮ ಆತ್ಮನ ಶುದ್ಧೀಕರಿಸೋ ಜೊತೆಗೆ ಎಲ್ಲದಕ್ಕೂ ಹೆಲ್ಪ್ ಆತ ಅನ್ಕೊಂಡು ತುಳಸಿ ಗಿಡನ ದೇವ್ರಿಗೆ ಇಡೋದ್ರಿಂದ ಆತ್ಮ ಶುದ್ಧೀಕರಣದ ಜೊತೆಗೆ ಎಂಥವ್ರು ಪಾಪ ಮಾಡೋದಿದ್ರು ಸ್ವಲ್ಪ ಕರ್ಗತ್ತೆ, ಮತ್ತು ನಮ್ಮ ಸಮೃದ್ಧಿ ಅಂದರೆ ಐಶ್ವರ್ಯ ಸಮೃದ್ಧಿಗೆ ಹೆಲ್ಪ್ ಆತ. ಮತ್ತು ತುಳಸಿ ಗಿಡನ ಇಟ್ಟರೆ ಪೂಜೆ ಪೂರ್ಣ ಆತಂಬುದು ಒಂದು ನಂಬಿಕೆ. ನೀವು ಇಲ್ಲಿ ಕಾಣಿ, ತುಳಸಿ ಗಿಡ ಇದನ್ನೊಂದು ಸ್ವಲ್ಪನೂ ಕೇರೆ ಮಾಡಲ, ಅಂದರೆ ತೆಂಗಿನ ಕಟ್ಟಲ್ಲಿ ಬೆಳ್ಕೊಂಬಿಟ್ಟಿತಾ ಇಷ್ಟು ಚಂದ ಬೆಳೀತದೆ. ಅದೇ ತುಳಸಿ ಇದು ದೇವ್ರ ಮೇಲಿಟ್ಟರೆ, ತುಳಸಿ ಕಟ್ಟಿ ಮೇಲಿಟ್ಟರೆ ಹೆಚ್ಚು ಒಳ್ಳೆ ಇದಾಗತ್ತಿಲ್ಲ, ಅಂತಕ್ಕಂಥ ಅದಕ್ಕೆ ತುಂಬ ಕೇರ್ ಮಾಡ್ತಿರುತ್ತಲ್ಲ ಅದಕ್ಕೆ. ಸೊ ಈಗ ದೇವ್ರಿಗೆ ಸ್ವಲ್ಪ ಇದನ್ನೆಲ್ಲ ತೆಕ್ಕಂಬ ತುಳಸಿ ಎಲೆನ ಜೊತೆಗೆ ಒಂದೆರಡು ಮನೆಯಲ್ಲೇ ಬೆಳೆದ ಹೂನ, ಅಂದರೆ ನಾರ್ಮಲಾಗಿ ನಮ್ಮ ಮನೇಲಿ ತಗೊಂಡು ಬತ್ತರು ಹೊರಗಡೆಯಿಂದ ಅಂಗಡಿಗಳಿಂದ, ಹೂವಿನ ಅಂಗಡಿಯಿಂದ ಹೂ ತಗೊಬಂದು ದೇವ್ರಿಗೆ ಇಡ್ತೀರ. ಬಟ್ ಎಂತ ನಡಿ ಹೇಳ್ರೆ, ಎಷ್ಟೇ ಹೂವಿನ ಅಂಗಡಿಯಿಂದ ತಗೊಬಂದು ಇಟ್ಟರು ಕೂಡ ಮನೆಯಿಂದ 1-2 ಹೂವಾರು ಇಟ್ಕೊಂಡಳಿ ನನ್ನ ಲೆಕ್ಕದಾಗ. ಎಂತಕ್ಕಂದ್ರೆ ಎಲ್ಲರೂ ಮುಟ್ಟಿರ್ತಾರ, ಅದೇನು ಪ್ರಾಬ್ಲಮ್ ಆತಿಲ್ಲ. ಬಟ್ ಮನೆಯಿಂದ ನಾವು ಬೆಳೆದ ಹೂವನ್ನ ಇಟ್ಟರೆ ಒಳ್ಳೇದು ಅನ್ಕೊಂಡು ನಾನು ಇದನ್ನು ಒಂದು ದೇವಸ್ಥಾನದಲ್ಲಿ ಒಂದು ಭಟ್ರು ಹೇಳೋದು ಕೇಳೋದು, ಎಷ್ಟೇ ಹೊರಗಿನ ತಗೊಬಂದ್ರು 1-2 ಹೂವಾರು ಮನೆಯಿಂದ ತಗೊಂಡು ಬನ್ನಿ ಅಂತೇಳಿ ಹೇಳಿ. ಸೊ ನಾನು ಕೂಡ 2 ಹೂವನ್ನ ಎತ್ತಿ ಇಟ್ಕಂತೆ ದೇವ್ರಿಗೆ ಇಡೋಕ್ಕೆ. ಮಳೆ ಜಾಸ್ತಿ ಬಿದ್ದದ್ರಿಂದ ಹೂ ಸಹ ಜಾಸ್ತಿ ಆಯಿಲ್ಲ, ಫುಲ್ಲು ಹೂವೆಲ್ಲ ಬಿತ್ತೋಯ್ತು. ನೋಡಿ ಗಾಯ್ಸ್, ಇದೆಲ್ಲ ಕಾಮನ್ ಈ ಬದಿಂಗೆಲ್ಲ ಹೊತ್ತಿಗೆ ಹೊತ್ತಿಗೆ. ಕುಂದಣಮಯವಾದ ಚಂದದ ತೊಟ್ಟಿಲೋಳಂದದಿ ಮಲಗ್ಯಾರೆ ತೂಗೀರೆ, ನಂದನ ಕಂದ ಗೋವಿಂದ ಮುಕುಂದನ ಚಂದದಿ ಬಜಿಪಾರ ತೂಗೀರೆ. ತೂಗೀರೆ ರಾಯರ ತೂಗೀರೆ ಗುರುಗಳ ತೂಗೀರೆ ಯತಿಕುಲ ತಿಲಕಾರ, ತೂಗೀರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗೀರೆ ಗುರು ರಾಘವೇಂದ್ರರ, ತೂಗೀರೆ ಗುರು ರಾಘವೇಂದ್ರರ. ಕುಂದಣಮಯವಾದ ಚಂದದ ತೊಟ್ಟಿಲೋಳಂದದಿ ಮಲಗ್ಯಾರೆ ತೂಗೀರೆ, ನಂದನ ಕಂದ ಗೋವಿಂದ ಮುಕುಂದನ ಚಂದದಿ ಬಜಿಪಾರ ತೂಗೀರೆ. ತೂಗೀರೆ ರಾಯರ ತೂಗೀರೆ ಕಂದ ಗೋವಿಂದ ಮುಕುಂದನ ಚಂದದಿ ಬಜಿಪಾರ ತೂಗೀರೆ. ಪಾಪ ಯಾರ ತಾತನ
ಗಂಟು ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕಿಣಿಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಸೊ ಗಾಯ್ಸ್, ನಾನು ಮನೆಗೆ ಹೋಗ್ತಾ ಇದ್ದೆ, ಪೂಜೆ ಎಲ್ಲ ಮುಗಿಸಿ ಮತ್ತೆ ವಾಪಸ್ 4 ಗಂಟೆಗೆ ಬಂದು ಮತ್ತೆ ನಮ್ಮ ಕೆಲಸ ಶುರು ಮಾಡೋದು. ವ್ಲಾಗಲ್ಲಿ ಹಾಕ್ತೀನಿ ನಾನೀಗ ವಿಡಿಯೋ ಯೂಟ್ಯೂಬ್ ಇಟ್ಕೊಂಡಿದ್ದೀವಿ ಫೋಟೋ ವಿಡಿಯೋನ. ಇದು ನೋಡ್ತಿದ್ದಾಡಿ ನಾನು ಬಾಚಿಕೊಂಡದ ನೀವು ಚಂದ ಮಾಡಿ ಈಗ. ಅನ್ನ ನನ್ನ ಮುಖದ ಉಡ್ಸ್ಕೊಂಡಿದ್ರು ಯೂಟ್ಯೂಬಲ್ಲಿ ಬರ್ಕ. ಅಪ್ಪ ಅಪ್ಪ ಹಾ ಹಾ, ಇವತ್ತು ಗುರುವಾರ ನಾನ್ ವೆಜ್ ತಿಂತೀರ ನೀವು? ಫುಲ್ ವೆಜ್. ಇವರಿದ್ರ ನಿಮ್ಮಿದ್ರಲ್ಲಿ ಇತ್ತಲ್ಲ, ಇಲ್ಲಿ ರಾಯರ್ ಇದ್ದಾರೆ ಅನ್ಕೊಂಡು ನೀವು ಫುಲ್ ಭಕ್ತರ ಹಂಗಾರೆ ಅಲ್ಲ? ಫುಲ್ ಭಕ್ತಿ ಮಾಡ್ತೀರಿ ಹಂಗಾರ? ಹಾ, ನಾನು ಫಸ್ಟ್ ಅಂತ ಮಾಡ್ತಿದ್ದಿ ಗೊತ್ತಾ, ಇದು ಉಪವಾಸ ಮಾಡ್ತಿದ್ದೀನಿ ನಾನು. ಕಡಿಕೆ ನಂಗೆ ಉಪವಾಸ ಗ್ಯಾಸ್ಟ್ರಿಕ್ ಆಗ್ತಲ್ಲ, ಸಿಸ್ಟಮ್ ಕಾಮ್ಕೋದಿಲ್ಲ. ಕಡಿಗೆ ನಾನು ಬಿಟ್ಟದ್ದು ಮಾಸಲ ಮಾಡಿದ್ದೆ. ರಾಯರ ಕನ್ಸಲ್ ಬಂದಿದ್ದಾರೆ. ಹಾ, ನಾವು ಅಲ್ಲಿ ಹೋಟೆಲ್ ಮಾಡ್ಕೊಂಡಿತ್ತು. ನಿಮ್ಗೆ ಎಂತ ಅದು ಕನ್ಸಂಗೆ ಊದ್ಕಡ್ಡಿನ ಉಲ್ಟಾ ಹಚ್ಚಿದೀರ ನೀವು? ಅವ್ರ ಫೋಟೋಕ್ಕೆ ಅದು ಆ ತರ ಹಚ್ಚಕ್ಕಾಗಂತ ಹೇಳದಾ? ಹಾ ಹಾ, ಆವಾಗ ಮಗುವಿಗೆ ಕಡ್ಡಿ ಹಿಂಗ್ ಹಚ್ಬೇಡ, ಮಗು ಅಂತ ಹೇಳಿದ್ದಾರೆ. ಹಾ ಹಾ ಹಾ, ಕನ್ಸಲ್ ಬಂದ ಕಡ್ಡಿ ಹಿಂಗ್ ಹಚ್ಬಾರ್ದು, ಮೇಲಿನ ಹಚ್ಚಬಾರ್ದು. ಹಾ, ಅಲ್ಲಿನ ಫುಲ್ ಭಕ್ತರು ನೀವು, ಫುಲ್ ನಂಬಿ ಬಿಟ್ಟದ. ಗಾಡಿನೂ ರಾಯರಿದ್ದಾರೆ, ಹೋಟೆಲು ರಾಘವೇಂದ್ರ ಎಲ್ಲ. ನಾರಾಯಣೇಶ್ವರಿ ಮನೆ ದೇವರು. ಹಾ ಹಾ, ನಮ್ದವರಿಗೆ ಏನೋ ಒಂದು ರೂಪದಲ್ಲಿ ಬಂದು ಬೇರೆ ರೂಪದಲ್ಲಿ ಬಂದು ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಲ್ಲ? ನಂಬಕ್ ಮಾತ್ರ ಕರೆಕ್ಟ್ ಆಯ್ತು ದೇವ್ರನ್ನ. ನಾವೊಂದು ಹೋಟೆಲ್ ಮಾಡಿದ್ದೀವಿ, ರಾಘವೇಂದ್ರ ಹೋಟೆಲ್ ಅಂತ, ತಡ್ಕನಹಳ್ಳಿ ಅಂತ. ಅಲ್ಲಿ ನಾವು ತುಂಬ ರಾಘವೇಂದ್ರ ಅಂತ ಒಂದು ಹೋಟೆಲ್ಲೇ ಮಾಡಿದ್ದೆವು. ಅದನ್ನ ಬೆಳಿಗ್ಗೆ ಎದ್ಕೊಂಡು 5 ಗಂಟೆಗೆ ಪೂಜೆ ಮಾಡಿ, ದಿನ ಪೂಜೆ ಮಾಡ್ತಾ ಇದ್ದೀನಿ. 5 ಗಂಟೆಗೆ ಎದ್ದು ಪೂಜೆ ಮಾಡಿ ಅವ್ರವಾಗ ಕಡ್ಡಿನ ತೆಗೆದು ಉಲ್ಟಾ ಹಿಂಗೆ ಸುರಿತಾ ಇದ್ದೆ. ಆವಾಗ ಒಂದು ಭಟ್ರಾಗಿ ಬಂದು ನನಗೆ, ಮಗು ಈ ಥರ ಹಚ್ಚಬೇಡ, ಕಡ್ಡಿನ ತಿರ್ಸಿ ಹಚ್ಚು ಅಂತ ಹೇಳಿದರು ಅವರು. ನಾನು ತಿರುಗಿ ಮಾರನೇ ದಿನ ನನಗೆ 5 ಗಂಟೆಗೆ ಪೂಜೆ ಮಾಡುವ ಟೈಮಲ್ಲಿ ಅದು ನನಗೆ ಜ್ಞಾಪಕ ಬಂತು. ಆದ್ದರಿಂದ ಅವ್ರನ್ನ ತುಂಬ ನಂಬಿದ್ದೀನಿ. ಅವರು ಮತ್ತು ಹೋಮ ಇದೆಲ್ಲ ಮಾಡಿದ್ದಾರೆ. ಆವಾಗ ನಾನು ತುಂಬ ಬುಕ್ ಒಂದು 4-5 ಬರೆದಾಕಿದ್ದೇನೆ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ. ನಮಗೆ ಅವ್ರ ಮೇಲೆ ತುಂಬ ಅಭಿಮಾನ. ಯಾಕಂದ್ರೆ ನಾನು ವೆಹಿಕಲ್ ಒಂದು 7 ಗಂಟೆ ವೆಹಿಕಲ್ ತಗೊಂಡಿದ್ದೀನಿ, ಆಟೋ. ಆದ್ದರಿಂದ ಎಲ್ಲ ಅವರು ಹೆಸರೇ ಹಾಕ್ತಾಯಿದ್ದೀನಿ. ಈಗ ರಾಘವೇಂದ್ರ ಈ ಗಾಡಿ ಮೇಲೂ ಇತ್ತಲ್ಲ ರಾಯರಿದ್ದಾರೆ ಅಂತ. ಹೌದು, ರಾಯರಿದ್ದಾರೆ ಅಂತ ಈ ಗಾಡಿ ಹಾಕಿದ್ದೀನಿ. ನನಗೆ ಎಲ್ಲಿ ನನಗೊಂದು ಕಷ್ಟ ಬಂತಂತ ಅವ್ರನ್ನ ನಾನು ಹೇಳೋದು. ಬೇರೆ ವಿಷಯಕ್ಕೆ ಫಸ್ಟ್ ಬಾಯಿ ಬರೋದೇ ಅದೇ.
ರಾಯರಿದ್ದಾರೆ ಅಂತ. ರಾಯರಿದ್ದಾರೆ ಅಂತ ಮನಸ್ಸಲ್ಲಿ ಬರೋದು. ಹ್ಞೂ ನನಗೆ ಯಾವತ್ತಕ್ಕೂ ತೊಂದರೆ ಇಲ್ಲ. ನನಗೇನು ಇವಾಗ ಎಲ್ಲಿ ತೊಂದರೆಗಳು ಇಲ್ಲ, ಆದರೆ ಪರವಾಗಿಲ್ಲ. ನನಗೇನು ಹಣಕಾಸು ಅಂತ ಇದೊಂದೇನು ಅಂತ ಬರಲಿಲ್ಲ, ಯಾಕಂದರೆ ಎಲ್ಲ ಇವರು ಅನುಗ್ರಹದಿಂದ ಏನು ತೊಂದರೆ ಇಲ್ಲ. ನೆಮ್ಮದಿ ಇತ್ತಮ್ಮ ನಿಮ್ಮ ಲೈಫಲ್ಲಿ ಇದ್ದೀವಿ ನಾವು, ರಾಯರನ್ನ ನಂಬಿ. ರಾಯರನ್ನ ನಂಬಿ ತುಂಬ ನೆಮ್ಮದಿಯಲ್ಲಿ ಇದ್ದೀವಿ. ಪ್ಲಸ್ ಆ್ಯಕ್ಚುಲಿ ಅವರು ಆನಂದನ ಅನ್ಕೊಂಡ ಅವರು ಕೂಡ ತುಂಬ ರಾಯರನ್ನ ನಂಬ್ತಾರೆ. ಅವರಿಗೂ ಒಂದ್ಸಲ ಕನ್ಸಲ್ಲ, ಅವ್ರು ಬೆಂಗಳೂರಲ್ಲಿದ್ದಲ್ಲ, ದೇವ್ರ ಕನ್ಸಿಗೆ ಬಂದ್ಕಂಡು ಅವ್ರು ಊದ ಕಡೆನ ಬೇರೆ ಥರ ಹಚ್ತಿದ್ದೆ ಅಂದ್ರ, ಈ ಥರ ಹಚ್ಚಬೇಡ ಉಲ್ಟಾ ಹಚ್ಚಿಕನಲ್ಲಿ ಹೇಳ್ರ ಮೇಲೆ ಅವ್ರಿಗೆ ಬೆಳಿಗ್ಗೆ ಅದು ಹಚ್ಚೋದೇ ನೆನಪಾಯ್ತಂಬ್ರ. ಕನ್ಸಲ್ಲಿ ಯಾರೋ ಬಂದು ಹೇಳಿರಲ್ಲ ಅನ್ಕೊಂಡು ಸರಿ ಮಾಡಿ ಹಚ್ಚಿದ್ದೀರಮ್ರ. ಬಟ್ ರಾಯರಿಗೆ ಊದ ಕಡೆನ ಹಚ್ಚೋದಿಲ್ಲ, ಅವರು ಜೀವಂತ ಸಮಾಧಿ ಆಯ್ದದಕ್ಕೋಸ್ಕರ ಊದ ಕಡೆನ ಹಚ್ಚೋದಿಲ್ಲ, ಸಾಂಬ್ರಾಣಿ ಹೊಗೆನ ಹಾಕ್ತಾರೆ. ಬಟ್ ಅವ್ರ ಕನ್ಸಲ್ಲಿ ಬಂದದ್ದು ನಿಜ ಇರುತ್ತೆ, ಯಾಕಂದರೆ ತುಂಬ ಜನರ ಕನ್ಸಲ್ಲಿ ರಾಯರೆಲ್ಲ ಬಪ್ಪುದಿರುತ್ತೆ. ನನ್ನ ಕನ್ಸಲ್ಲೂ ರಾಯರು ಬಂದಿರೋ ನಂಗೆ ನೆನಪಿತ್ತು. ಅದು ಹೇಳ್ತಾರಲ್ಲ, ಯಾರನ್ನೆಲ್ಲ ಅಂದರೆ ರಾಯರನ್ನ ಇಲ್ಲಿ ಅಥವಾ ನಾವು ಮಾಡೋ ಕೆಲಸನೇ ಇಲ್ಲಿ ಕರೆಕ್ಟಾಗಿ ನಂಬಕ್ಕೆ, ಜೊತೆಗೆ ಅದಕ್ಕೆ ಬೇಕಾದದನ್ನು ನಾವು ಮಾಡಕ್ಕೆ, ಅದರ ಥರ ಆಸುರಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಯ್ತು. ರಾಯರು ಹಾಗೆ ನಾವು ರಾಯರನ್ನು ಭಕ್ತಿಯಿಂದ ಬೇಡ್ಕೊಂಡ್ಕಂದ್ರೆ ಸುಮ್ಮನೆ ನಾವೇ ಕೆಟ್ಟ ಕೆಲಸ ಮಾಡ್ಕೊಂಡು ನಂಬ್ರ ದೇವರು ಒಲುದಿಲ್ಲ. ಬಟ್ ನಾವು ಒಳ್ಳೆ ರೀತಿಯೆಲ್ಲ ಸ್ವಚ್ಛ ಮನಸ್ಸಲ್ಲಿ ಯಾವುದನ್ನಾರು ದೇವರನ್ನ ಇಲ್ಲಿ ಕೆಲಸ ನಂಬ್ರೆ ಅದು ನಮಗೆ ಫಲ ಕೊಟ್ಟೇ ಕೊಡುತ್ತೆ. ತುಂಬ ಜನರ ಕನ್ಸಲ್ಲಿ ಬಂದು ಈ ಥರದೆಲ್ಲ ಆಗಿರುತ್ತೆ ರಾಯರ ವಿಷಯದಲ್ಲ. ತುಂಬ ಜನ ಅದಕ್ಕೇ ಕನ್ಸಲ್ಲಿ ಬತ್ರ ಹಂಗೆ ಹಿಂಗೆ ಅನ್ಕೊಂಡೆಲ್ಲ ನಂಬುತ್ರ. ಆ ನಂಬಿಕೆ ಸುಳ್ಳಲ್ಲ, ನನ್ನ ವಿಷಯದಲ್ಲಂತೂ ಸುಳ್ಳಲ್ಲ, ನಾನು ಕೂಡ ತುಂಬಾ ನಂಬ್ತಿ. ಅವರು ಕೂಡ ಪ್ರತಿ ಸಲ ಅನ್ಕೊಂಡ್ರೆ ಎಂಥದಾದ್ರು ಕಷ್ಟ ಎಲ್ಲ ಬಂದಿದ್ರೆ ರಾಯರಿದ್ದಾರೆ ಅನ್ಕೊಳ್ಳಲ್ಲ. ತುಂಬ ಜನರದ್ದು ಬಾಯಲ್ಲೂ ನಾನು ಇದನ್ನು ಕೇಳಿದ್ದೆ. ತುಂಬ ಮನಸ್ಸಿಗೇನೋ ನಂಬಿಕೆ ಅಂದರೆ ನಿರಾಳ ಒಂಥರ ಆ ಥರ ರಾಯರಿದ್ರ ಆ ಟೈಮಲ್ಲಿ ಅಂದ್ಕೊಂಡು ಏನಾದ್ರು ಕಷ್ಟ ಆತಿಪತಿಗೆ ಎಲ್ಲರೂ ಒಂದ್ಸಲ ಆ ರಾಯರಿದ್ದಾರೆ ಬೋಡ್ಕೊಂಡು ಒಂಥರ ಮನ್ಸಲ್ಲಿ ಏನೋ ಒಂಥರ ನೆಮ್ಮದಿ, ಅಂದರೆ ಇದ್ದರು ರಾಯರಿದ್ರು ಅವರೇ ಬಂದೇನೋ ತೋರಿಸ್ತಿದ್ರೆ ನಾವು ಓಡೋಣ ಅನ್ಕೊಂಡಲ್ಲ ಅನಿಸುತ್ತೆ. ಈ ಥರದ ಇರುತ್ತೆ. ಅವರು ಕೂಡ ಅವ್ರದ್ದು ಹೋಟೆಲ್ಲ ಇಲ್ಲಿ, ಅವ್ರ ಗಾಡಿಯೆಲ್ಲ ಇಲ್ಲಿ ರಾಯರಿದ್ದಾರೆ, ರಾಘವೇಂದ್ರ ಸ್ವಾಮಿಗಳದ್ದೆಲ್ಲ ಹೆಸರು ಬರ್ಕೊಂಡಿರೋ. ಸೊ ಅಂದರೆ ಸುಮ್ಮನೆ ಅಂತೂ ರಾಯರ ಮೇಲೆ ಭಕ್ತಿ ಬತ್ತಿಲ್ಲ, ಅದಕ್ಕೂ ಒಂದು ಟೈಮ್ ಬೇಕು. ಸುಮ್ಮನೆ ರಾಯರನ್ನು ನಂಬುಕಾತಿಲ್ಲ, ನಂಬುದಕ್ಕೂ ಕೂಡ ರಾಯರೇ, ನನ್ನ ಪ್ರಕಾರ ರಾಯರೇ ರೀಸನ್ ಆಯ್ತರು. ನನ್ನ ನಂಬಿ ಎಂಬುದಕ್ಕೆ ನಾನು ಇದ್ದೀನಿ ನಿಮ್ಮ ಜೊತೆಗೆ ಅನ್ನಲ್ಲಿ ಹೇಳೋದಕ್ಕೂ ಅವ್ರ ರೀಸನ್ ಆಯ್ತರ ನಾನು ನಂಬ್ತಿ. ತುಂಬ ಜನ ಸಹ ನಂಬ್ತಾರೆ ನೋಡಿ, ನನಗನ್ಸುತ್ತೆ. ಗೈಸ್ ಊಟ ಮನೆ ತಕ್ಕ ಬಂದು ರಾಗಿ ಸಂಡಿಗೆ, ವರ್ಗಿನ ಬಜ್ಜಿ, ಟೊಮೆಟೊ ಸಾರು, ಬಟಾಟಿ ತಾಳು. ಅವಳೆ ಅಂತ ಹೇಳ ನೀನು ಹಲ್ಲು ಉದ್ರಿ ಅದಂದಾಗಿ ಹೊಲ್ಲ ನಾ ಹೊಲ್ಲು ತೋರ್ಸಿದ್ದೆ ನಾನು ಒಳ್ಳೆ ಹಂಗೆ ಹಲ್ಲು ನೀನು ಬಿಡ್ದಿರು ಹೊಲ್ಲು ತೋರ್ತಿದ್ದೆ ಅದಕ್ಕೆ ಕೇಸಿರ್ಬೇಕು ಅವಳಿಗೆ ಹಲ್ದಿದ್ದೇ ಬೇಕಲ್ಲ ಅಮ್ಮಂಗಲ್ಲ ಹಲ್ದಿದ್ದೇ ಬೇಕಲ್ಲ. ನೀ ಎಷ್ಟು ಹೋಗುರು ಹೇಳ್ರಿದ್ರು ವ್ಲಾಗಕ್ಕೆ ಅಂತ ಹಲ್ದಿದ್ದೇ ಬೇಕು. ಅದು ಎಂತ ನಂಗೆ ಗೊತ್ತಿಲ್ಲ. ನಿನ್ ಕಣ್ಣು ತೋರ್ಸು ಒಂಚೂರು. ನಿನ್ನ ಹಲ್ಲು ಉದ್ರಿ ಹೋದ್ ಅಂತಕ್ಕೆ ಹಲ್ಲು ಉದ್ರಿ ಹೋದ್ ಸುಮ್ಮನೆ ಕಣ್ಣು ಅವಲ್ಲೆಲ್ಲ ತೋರ್ಸ್ಕಡೆ ಯಾರಿಗೆ ಯಾರು ಕಾಂತ್ರ. ನೀ ಹಲ್ಲು ಮುಚ್ಕೊಂಡಿದ್ಯಲ್ಲ, ಹಲ್ಲು ತೋರ್ಸೋದಿಲ್ಲ. ನೀ ಬಾಯಿ ಮುಚ್ಕೋ, 2 ನಿಮಿಷ ಬಾಯಿ ಮುಚ್ಕೋಕಮ್ಮ, ಬಾಯಿ ಮುಚ್ಕೋ, ಬಾಯಿ ಬಿಡ್ತಿದ್ಯಲ್ಲ ಈ ಬದಿ ಮೇಲೆ. ಹಲ್ಲುದ್ರಿ ಅದ್ದು ಹೆಂಗೆ ನಿಂದೆ ಹಲ್ಲುದ್ರಿ ಅದ್ದು ಅದಕ್ಕೆ ಮತ್ತೆ ತೋರಿಸ್ಬೇಡ ಹೇಳಿದೆಯೇ ಬುಡಿತೀಗ ನನ್ನ ಹಲ್ಲು ಎದುರು ಹೇಳಿ ಬೇಸಿಗೆ ಹೋಯ್ಲಿ ಎಂತ ಕುದ್ರಿ ಹೊದ್ದು ಹೇಳಿ. ಏಜಾಯಿ ಉದ್ರಿ ಹೊದ್ದ ಎದುರು ಅದಲ್ಲ ಎಂತ ಕೊಬ್ಬು ತಿಂದಿದ್ರಿ ಕೊಬ್ಬು ತಿಂದು ಯಾವ ಕಾಲದ ಕಪ್ಪು ತಿಂದು 2 ವರ್ಷ ಆಯ್ತು. 7 ವರ್ಷ. ನಿಂಗೆ ಈಗ ಎಷ್ಟು ವರ್ಷ? ನಿಂಗೆ ಎಷ್ಟು ವರ್ಷ? ನನಗೆ 70 ಇದು ಮಾಡ ಗಿಟಾರ್ ಸೌಂಡ್ ಬರ್ತಿಲ್ಲ ಮತ್ತೆ ಗಿಟಾರ್ ಬಾಜಿಕ ಜಿಂಗ್ 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 ಸೌಂಡ್ ಬರ್ತಿಲ್ಲ. ಅಣ್ಣ ನೀವೊಂದು ಗಿಟಾರ್ ಹಾಕಿದ್ಯಲ್ಲ, ಅವಳದು ಬಾರಿಸ್ತಿದ್ದಾಳೆ ಹಾಡು ಬತ್ತ ಸೌಂಡ್ ಬತ್ತ ಅನ್ಕೊಂಡು ಎಂತಕ್ಕಿಂತಲ್ಲ ಅದನ್ನ ಎಂತ ಇದು ಅನ್ಕೊಂಡು ಬತ್ತ ಲೈಟ್ ಬರ್ತದೆ ಬೇರೆ ಬೇರೆ ಲೈಟ್ ಆಫ್ ಹೋಗ್ದಂಗೆ. ಹಾಂ ಫೈತು. ಸೊ ಗಾಯ್ಸ್ ನಂದು ಊಟ ಆಯಿತು. ನಾನು ಮನೆಗೆ ಬಪ್ಪುದೇ ಊಟ ಮಾಡೋಕ್ಕೆ ಚಹಾ ಕೊಡೋಕ್ಕೆ 2 ಕೆಲಸ ಆಯಿತು. ಈಗ ಮತ್ತೆ ಅಜ್ಜಿ ಮನೆ ಕಡೆಗೆ 4:15 ನನ್ನ ಲಾಗಿನ್ ಇತ್ತು.
ಸೊ ಬಾಯ್. ಇಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಗಾದ ನಂಬಣ್ಣ